ನನ್ ಮೆಡಿಕಲ್ ಈಗ ಜಸ್ಟ್ ಒಂದ್ ಕಸ್ಟಮರ್ ಬಂದ್ ಹೋದ್ರ ಅವ್ರಿಗೆ ವಿಸ್ಪರ್ ಸ್ಯಾನಿಟರಿ ಪ್ಯಾಡ್ ಬೇಕಾಗಿತ್ತು. ಆಮೇಲೆ ಯಾವ್ದು ಕೊಡ್ರಿ ಸರ್ ಅಂತ ಕೇಳಿದೆ. ಯಾವ್ದಾರ ಒಂದ್ ಕೊಡ್ರಿ ಅಂತಂದ್ರು. ಯಾವ್ದಾರ ಒಂದ್ ಕೊಡ್ರಿ ಅಂತ ಅಂದ್ಕೊಳ್ಳಿ ನನಗೆ ಸಿಟ್ಟು ಬಂತು ಆಕ್ಚುಲಿ. ಸರ್ ಅವ್ರಿಗೆ ಸುಟೇಬಲ್ ಒಂದ್ ಬ್ರ್ಯಾಂಡ್ ಇರುತ್ತೆ ಅಥವಾ ಸುಟೇಬಲ್ ಒಂದು ಸೈಜ್ ಇರುತ್ತೆ. ಆ ಸೈಜ್ ಅವ್ರಿಗೆ ಕೇಳ್ರಿ, ಅದನ್ನ ಕೊಡ್ತೀನಿ. ಯಾಕಂದ್ರೆ ಅವ್ರಿಗೆ ಇರಿಟೇಷನ್ ಒಂದ್ ಸ್ಟಾರ್ಟ್ ಆಯ್ತು ಪೀರಿಯಡ್ ಟೈಮ್ದಾಗ ಅಂತಂದ್ರೆ ಎವ್ರಿ ಪೀರಿಯಡ್ ಟೈಮ್ದಾಗ ಪ್ರಾಬ್ಲಮ್ ಆಗುತ್ತೆ, ಕೇಳ್ಕೊಂಡ್ ಬರ್ರಿ ಅಂತಂದೆ. ಸ್ವಲ್ಪ ಮುಜುಗರ ಮಾಡ್ಕೊಂಡು ಅವ್ರ ಮಗಳು 13 14 ವರ್ಷ ಏನೋ ಇತ್ತು. ಆಮೇಲೆ ಕೇಳ್ಕೊಂಡು ಬಂದ್ರು ಅವ್ರು. ಒಂದು ರೆಗ್ಯುಲರ್ ಸೈಜ್ ಕೊಡ್ರಿ ಅಂತ. ರೆಗ್ಯುಲರ್ ಸೈಜ್ ಕೊಟ್ಟೆ. ಆಮೇಲೆ ಕೊಟ್ಟ ಕೂಡಲೇ ನಾನು ಓಪನ್ ಆಗಿ ಕೊಟ್ಟೆ ಅದನ್ನ. ಬ್ಲಾಕ್ ಕ್ಯಾರಿಬಲ್ ಹಾಕಿ ಕೊಡ್ರಿ ಅಂತಂದೆ. ಬ್ಲಾಕ್ ಕ್ಯಾರಿಬಲ್ ಯಾಕ್ರಿ ಅಂತಂದೆ. ಬ್ಲಾಕ್ ಕ್ಯಾರಿಬಲ್ ಕೊಡುವಂತದ್ದು ಏನೈತಿ ಇದ್ರೊಳಗಂತದ ಅಂತ ಹೇಳ್ತಾರೆ ನಾನು. ಯಾಕಂತಂದ್ರ ನಮ್ಮ ಜಗತ್ತೊಳಗ ಈ ಮೆನ್ಸುವಲ್ ಸೈಕಲ್, ಈ ಪೀರಿಯಡ್ ಅದು ಏನದಿಲ್ಲ ಸ್ವಾಭಾವಿಕ ಅದ ಹೆಣ್ಮಕ್ಳಿಗೆ. ಓಕೆ, ಜಗತ್ತೊಳಗ ಒಂದ್ 3-4 ಮಂದಿಗೆ ಆಗತ್ತಿತ್ತಂತಂದ್ರ ಅದೊಂದು ಡಿಫ್ರೆಂಟ್ ಏನೋ ಡಿಸೀಸ್ ಅಂತ ಅನ್ಬಹುದು. ಮತ್ತೆ ಅದು ಸ್ವಾಭಾವಿಕ ನೈಸರ್ಗಿಕವಾಗಿ ಆಗ್ತಕ್ಕಂತ ಒಂದು ರೆಗ್ಯುಲರ್ ಪೀರಿಯಡ್ಗೆ ನಾವು ಯಾಕಷ್ಟು ಮುಜುಗರ ಮಾಡ್ಕೊಂಡು ಈ ಸ್ಯಾನಿಟರಿ ಪ್ಯಾಡ್ ಕೊಡೋದಾಗ್ಲಿ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾಗ್ಲಿ ಯಾಕೆ ನೀವು ಮುಚ್ಚಿಡ್ತೀರಿ ಅಂತ ನಾ ಹೇಳಿದೆ ಅವ್ರಿಗೆ. ಅದೆಲ್ಲ ಇರ್ಲಿ ಸರ, ನಮಗ ಕೊಟ್ಬಿಡ್ರಿ ನಾವು ಹೋಗ್ತೀವಿ ಅಂತಂದ್ರ. ಆಮೇಲೆ ಸರ್ ಹಂಗ್ ಮಾಡ್ಬೇಡ್ರಿ, ಅದನ್ನ ಎಷ್ಟು ನೀವು ಓಪನ್ ಆಗಿ ನಿಮ್ಮ ಮಗಳಿಗೆ ಇದನ್ನ ಕೊಡ್ತಿರಲ್ಲ ಅಷ್ಟು ಓಪನ್ ಆಗಿ ಅವ್ರಿಗೆ ಆಗ್ತಕ್ಕಂತ ಪ್ರಾಬ್ಲಮ್ಸ್ ನಿಮ್ ಮುಂದೆ ಶೇರ್ ಮಾಡ್ಕೊತಾರ. ನೀವೆಷ್ಟು ಇದನ್ನ ಬ್ಲಾಕ್ ಕ್ಯಾರಿಬಲ್ ಮುಚ್ಚಿ ಅವ್ರಿಗೆ ಕೊಡ್ತಿರಲ್ಲ ಅಷ್ಟೇ ಅವ್ರಿಗೆ ಪ್ರಾಬ್ಲಮ್ ಆದಾಗ ಮನಸ್ಸೊಳಗ ಮುಚ್ಚಿಟ್ಕೊಂಡ್ ಕೂತ್ ಬಿಡ್ತಾರ. ಬೇಕಾದ್ರೆ ನೀವು ಮಗಳಿಗೆ ಹೋಗಿ ಕೇಳ್ಕೊಂಡ್ ಬರ್ರಿ, ಹೊಟ್ಟೆದೇನ್ ನುಸಾತೈತೇನ ಮೈಕೇದ ನುಸಾತೈತೇನ ಕೇಳ್ಕೊಂಡ್ ಬರ್ರಿ ಅಂತಂದೆ. ಹೋಗಿ ಅವ್ರು ಕೇಳ್ಕೊಂಡ್ ಬಂದ್ರು. ಹೇಳಿದ್ರು, ಆ ಮಗಳು ಹೇಳಿದ್ಲಕ್ಕೆ, ಸ್ವಲ್ಪ ಹೊಟ್ಟೆ ನೋವು ಅದ, ಆಮೇಲೆ ಬಾಡಿ ಪೇನ್ ಅದ, ಬಟ್ ನಾನು ಟ್ಯಾಬ್ಲೆಟ್ ತಗೊಳಂಗಿಲ್ಲ, ನಾನು ಹಂಗ ಸರಿಪಡಿಸ್ಕೋತೀನಿ ಬ್ಯಾಡ್ ಅಂತಂದ್ಲ. ಬಟ್ ಮಗಳಿಗೆ ಏನೋ ಒಂಥರ ಖುಷಿ, ಪಪ್ಪ ಇದ್ರ ಬಗ್ಗೆ ನನಗೆ ಇದ್ರ ಬಗ್ಗೆ ಏನೋ ಡಿಸ್ಕಷನ್ ಮಾಡಿದ್ರಲ್ಲ, ಸೊ ಎವ್ರಿ ಮಂತ್ ನಾನು ಹೇಳ್ಕೋಬಹುದಲ್ಲ ನನಗೇನು ಪ್ರಾಬ್ಲಮ್ ಆದ್ರ ಅಂತ ಹೇಳಿ. ಅವತ್ತಿನ ತನಕ ಅವ್ರ ಫಾದರ್ಗೆ ಅವ್ರಿಗೆ ಎವ್ರಿ ಮಂತ್ ಪ್ರಾಬ್ಲಮ್ ಏನ್ ಆಗ್ತೈತಲ್ಲ ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ. ಫಸ್ಟ್ ಟೈಮ್ ಶೇರ್ ಮಾಡ್ಕೊಂಡಂತ. ಆ ಮಗಳಿಗೆ ಏನೋ ಒಂಥರ ಖುಷಿ, ಮಗಳಿಗೆ ಈ ತರ ಪ್ರಾಬ್ಲಮ್ ಆಗಿತ್ತು, ನಾನು ಯಾವತ್ತೂ ಕೇಳಿಲ್ಲಲ್ಲ ಅಂತ ಹೇಳಿ ಅವ್ರ ಮನಸ್ಸೊಳಗೆ ಅವ್ರಿಗೆ ಒಂದ್ ಟೈಪ್ ಬಹಳ ಬ್ಯಾಡ್ ಫೀಲಿಂಗ್ ಅನ್ಸದಿತ್ತು. ನನಗೆ ಬಂದ್ ಕೂಡಲೇ ಹೇಳಿದ್ರು ಅವ್ರು, ಸರ್ ನೀವು ಬೆಸ್ಟ್ ಅಡ್ವೈಸ್ ಮಾಡಿ ನೋಡ್ರಿ. ಯಾಕಂದ್ರೆ ನಾವು ಇಂಥವೆಲ್ಲ ಮುಚ್ಚಿಡೋದ್ರಿಂದ ಅವ್ರಿಗೆ ಎಷ್ಟೋ ಕಾಂಪ್ಲಿಕೇಶನ್ಸ್ ಆಗ್ತಿರ್ತಾವು. ಹಂಗೆ ಮುಚ್ಚಿಟ್ಕೊಂಡ ಲಾಸ್ಟ್ ಮಿನಿಟ್ ಪ್ರಾಬ್ಲಮ್ ಆಗಿಬಿಡ್ತಾವು. ನಾವ್ ಎಷ್ಟು ಸ್ಯಾನಿಟರಿ ಪ್ಯಾಡ್ಸ್ ಓಪನ್ ಆಗಿ ಕೊಡ್ತೀವಲ್ಲ ಅಷ್ಟ ಅಂದ್ರೆ ಮುಜುಗರ ಅನ್ನೋದ ಹೋಗ್ಬಿಡ್ತಾವ. ಸೊ ಎಲ್ಲಾ ಫಾರ್ಮಸಿಸ್ಟ್ ಒಳಗೆ ಹೇಳ್ತೀನಿ, ಇದು ಒಂದು ಅಡ್ವೈಸ್ ಪ್ರತಿಯೊಂದು ಪೇರೆಂಟ್ಸ್ ಗೆ ಮಾಡುತ್ತ ಬರ್ರಿ. ಆದಷ್ಟೇ ಇದ್ರ ಬಗ್ಗೆ ಓಪನ್ ಆಗಿ ನೀವು ಮಾತಾಡಿ ಹೇಳ್ಕೊಡ್ತು ಬರ್ರಿ. ಜಾಸ್ತಿ ಬ್ಲಾಕ್ ಕ್ಯಾರಿಗಳು ಹಾಕಿ ಕೊಡ್ತು ಬರ್ಬೇಡ್ರಿ. ಆಮೇಲೆ ಎಷ್ಟು ಓಪನ್ ಆಗಿ ಇದ್ರಿಂದ ಆಗ್ತಕ್ಕಂತ ಕಾಂಪ್ಲಿಕೇಶನ್ಸ್ ಇರ್ತಾವಲ್ಲ ಪ್ರತಿಯೊಬ್ಬರು ಮುಂದೆ ನೀವು ಶೇರ್ ಮಾಡ್ಕೊತಾರೆ. ಓಕೆ, ಇದರಿಂದ ಏನಾಗ್ತದ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತದ. ಎಷ್ಟೋ ಹೆಣ್ಮಕ್ಳು ಈ ಪೀರಿಯಡ್ ಸಲುವಾಗಿ ಬಹಳ ಸಫರ್ ಆಗ್ತಿರ್ತಾರೆ. ಓಪನ್ ಆಗಿ ಹೇಳ್ಕೊಂಡ್ರ ಅಂತಂದ್ರೆ ಅವ್ರಿಗೆ ಇನಿಷಿಯಲ್ ಸ್ಟೇಜ್ ಒಳಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಏನಂತೀರಿ ಅದಕ್ಕ? ಸೊ ಈ